ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಅರವಿಂದ್ಸ್ ಎಜಿ ಯೂಟ್ಯೂಬ್ ಚಾನಲ್. ಇನ್ ಕಂಟಿನ್ಯೂ ಸೆಷನ್ DAಯಲ್ಲಿ ಸಮ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ರಿಲೇಟೆಡ್ ಟು ಗ್ರಾಫ್ ಡಯಾಗ್ರಾಮ್ ಮೇಲೆ ನೋಡೋಣ. ಇಲ್ಲಿ ನೋಡಿ, ಒಂದು ಸಿಂಪಲ್ ಗ್ರಾಫ್ ಕೊಟ್ಟಿದ್ದಾನೆ. ಸೊ ಪ್ರಾಫಿಟ್ ಇನ್ ಕೋರ್ಸ್ ಇದೆ. 2002 ಇಂದ 2010 ಕಂಪ್ನಿದು ಒಂದು ಪ್ರಾಫಿಟ್ ಕೊಟ್ಟಿದ್ದಾನೆ. ಎಷ್ಟು ಕೋಟಿಯಲ್ಲಿ ಪ್ರಾಫಿಟ್ ಇದೆ ಅಂತ. ಓಕೆ, ಪ್ರಾಫಿಟ್ ಕೊಟ್ಟಿದ್ದಾನೆ. ನಮಗೇನು ಕಂಡುಹಿಡಬೇಕು? ನಾವು ಪ್ರಾಫಿಟ್ ಕೊಟ್ಟಿದ್ದರೆ ಒಂದು ಎಕ್ಸ್ಪೆಂಡಿಚರ್ ಕಂಡುಹಿಡಬೇಕು ಮತ್ತು ಇನ್ಕಮ್ ಕಂಡುಹಿಡಬೇಕು. ಅದೆರಡು ಕ್ವಶನಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ಮೊದಲನೇ ಕ್ವಶನ್ ನೋಡೋದಾದರೆ ನೋಡಿ, ಇಫ್ ದ ಇನ್ಕಮ್ ಇನ್ ದ ಇಯರ್ 2003 ವಾಸ್ 60 crores and the expenditure of that year equals the expenditure of the 2005, the income of the company in crore rupees in 2005 was. ಇಲ್ಲಿ ಎರಡು ಸ್ಟೆಪ್ ಬರುತ್ತೆ ಪ್ರಾಬ್ಲಮ್ ಸೊಲ್ಯೂಷನ್ನು. ಒಂದೇನು ಕೊಟ್ಟಿದ್ದಾನೆ, 2003 ನಮಗೆ ಎಷ್ಟು ಎಕ್ಸ್ಪೆಂಡಿಚರ್ ಅಂತ ಕೊಟ್ಟಿದ್ದಾನೆ. 60 ಕೋಟಿ ಎಕ್ಸ್ಪೆಂಡಿಚರ್ ಆಗಿದೆ ಅನ್ನೋದು ಕೊಟ್ಟಿದ್ದಾನೆ. ಓಕೆ, ನಾವೇನು ಮಾಡಬೇಕು? ಇದು ಇನ್ಕಮ್ ಕೊಟ್ಟಿದ್ದಾನೆ. ಇನ್ಕಮ್ ಎಷ್ಟು ಕೊಟ್ಟಿದ್ದಾನೆ? 60 ಕೋಟಿ ಕೊಟ್ಟಿದ್ದಾನೆ. ಮತ್ತು ನಮಗೆ ಪ್ರಾಫಿಟ್ಟು ಇಲ್ಲೇ ಗ್ರಾಫಲ್ಲಿದೆ. ನಾವೇನು ಮಾಡಬೇಕು? ಎಕ್ಸ್ಪೆಂಡಿಚರ್ ಕಂಡುಹಿಡಬೇಕು. ಎಕ್ಸ್ಪೆಂಡಿಚರ್ ಅಂದರೆ ಇನ್ಕಮ್ ಮೈನಸ್ ಪ್ರಾಫಿಟ್, ಅದು ಎಕ್ಸ್ಪೆಂಡಿಚರ್ ಆಗುತ್ತೆ. ಅದೇ ರೀತಿ ಈ ಎಕ್ಸ್ಪೆಂಡಿಚರ್ ಏನು 2003 ಏನು ಎಕ್ಸ್ಪೆಂಡಿಚರ್ ಇದೆ, ಆ ಎಕ್ಸ್ಪೆಂಡಿಚರ್ ಬಂದ್ಬಿಟ್ಟು ಈಕ್ವಲ್ಸ್ ದ ಎಕ್ಸ್ಪೆಂಡಿಚರ್ ಆಫ್ ದ 2005. 2005 ಇರ್ತಕ್ಕಂಥ ಎಕ್ಸ್ಪೆಂಡಿಚರ್ಗೆ ಸೇಮ್ ಇರುತ್ತೆ ಅಂತ ಕ್ವಶನಲ್ಲಿ ಹೇಳಿದ್ದಾನೆ. ಓಕೆ, ದ ಇನ್ಕಮ್ ಆಫ್ ದ ಕಂಪನಿ ಇನ್ 2005 ವಾಸ್. ಹಾಗಾದರೆ 2005 ಕಂಪನಿ ಇನ್ಕಮ್ ಎಷ್ಟಿದೆ ಅನ್ನೋದು ಕ್ವಶನ್. ಓಕೆ, ಸೊ ನಾವು ಸೊಲ್ಯೂಷನ್ ಮಾಡ್ಕೊಂಡೋದ್ರೆ ಇಲ್ಲಿ 2003 ನಮಗೆ ಏನು ಬೇಕು? ಎಕ್ಸ್ಪೆಂಡಿಚರ್ ಬೇಕು. ಈ ಎಕ್ಸ್ಪೆಂತ ಬರ್ಕೊತೀನಿ. ನಮಗೆ ಇಲ್ಲೇನಿದೆ? ಇನ್ಕಮ್ ಇದೆ. ಇನ್ಕಮ್ ಮೈನಸ್ ಪ್ರಾಫಿಟ್ ನಮಗೆ ಎಕ್ಸ್ಪೆಂಡಿಚರ್ ಬರುತ್ತೆ. ಇನ್ಕಮ್ ಎಷ್ಟಿದೆ? 60 ಕೋಟಿ ಇದೆ. ಮತ್ತು ಪ್ರಾಫಿಟ್ ಎಷ್ಟಿದೆ ಗೊತ್ತಿರೋ ಹಾಗೆ 20 ಕೋಟಿ ಇದೆ. 40 ಕೋಟಿ ಎಕ್ಸ್ಪೆಂಡಿಚರ್. ಎಷ್ಟು? ಯಾವುದು? 2003 ಎಕ್ಸ್ಪೆಂಡಿಚರ್. ಹಾಗಾಗಿ 2003 ಎಕ್ಸ್ಪೆಂಡಿಚರು ಏನು ಹೇಳಿದೆ ನೋಡಿ, ಈಕ್ವಲ್ಸ್ ಟು ಎಕ್ಸ್ಪೆಂಡಿಚರ್ ಆಫ್ 2005. 2005 ಎಕ್ಸ್ಪೆಂಡಿಚರು ಏನಾಗಿರುತ್ತೆ? 40 crores ಆಗಿರುತ್ತೆ. ಮತ್ತು ಅವನೇನು ಕೇಳಿದ್ದಾನೆ? 2005 ನನಗೆ ಇನ್ಕಮ್ ತೋರಿಸಿ ಅಂತ ಹೇಳಿದ್ದಾನೆ. ಹಾಗಾಗಿ ಇನ್ಕಮ್ ನಾವು ಮಾಡಿದಾದರೆ ಇದನ್ನು ಈ ಕಡೆ ಹಾಕಿದರೆ ನಮಗೇನು ಬರುತ್ತೆ? ಎಕ್ಸ್ಪೆಂಡಿಚರ್ ಪ್ಲಸ್ ಪ್ರಾಫಿಟ್ ಆಗುತ್ತೆ. ಎಕ್ಸ್ಪೆಂಡಿಚರ್ ಪ್ಲಸ್ ಪ್ರಾಫಿಟ್ ನಾವು ತಗೊಂಡ್ರೆ ಎಕ್ಸ್ಪೆಂಡಿಚರ್ ಎಷ್ಟಿದೆ? 40 crores ಪ್ಲಸ್ 2005 ಪ್ರಾಫಿಟ್ ಎಷ್ಟು ಬಂದಿತ್ತು ನಮಗೆ? 40 ಕೋಟಿ. ಆನ್ಸರ್ ಬಂದುಬಿಟ್ಟು 80 ಕೋಟಿ. ಓಕೆ, ಬಿ ಇಸ್ ದ ಕರೆಕ್ಟ್ ಆನ್ಸರ್. Next question, if the expenditure in the year 2000 was 60 crores, then the income in that year was dash. ಸೇಮ್ ಅಲ್ಲಿ ಎರಡು ಸ್ಟೆಪ್ ಮಾಡಿದ್ವಿ, ಇಲ್ಲಿ ಒಂದೇ ಸ್ಟೆಪ್ ಕೊಟ್ಟಿದ್ದಾನೆ. 2007 ಎಕ್ಸ್ಪೆಂಡಿಚರು 60 ಕೋಟಿ ಇದೆ. ಹಾಗಾಗಿ ಇನ್ಕಮ್ ಕೇಳಿದ್ದಾನೆ. ಇನ್ಕಮ್ ಡೈರೆಕ್ಟಾಗಿ ಮಾಡೋಣ. ಇನ್ಕಮ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಎಷ್ಟಿದೆ? 60 crores ಪ್ಲಸ್ ದೆನ್ ಪ್ರಾಫಿಟ್ ಆಫ್ 2005 ಎಷ್ಟಿದೆ? 2007 ಪ್ರಾಫಿಟ್ಟು 55 ಕೋಟಿ ಇದೆ. 55 ಕೋಟಿ ಅಂದರೆ ನಮಗೆ ಆನ್ಸರು 115 ಕೋಟಿ. ಓಕೆ, ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಇಯರ್ ಇನ್ ವಿಚ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ದ ಪ್ರಾಫಿಟ್ ಫ್ರಮ್ ದಟ್ ಆಫ್ ದ ಪ್ರೀವಿಯಸ್ ಈಸ್ ದ ಹೈಯೆಸ್ಟ್ ಈಸ್. ನೋಡಿ, ಈ ಥರ ಕ್ವಶನ್ಸು ಸಾಲ್ವ್ ಮಾಡಬೇಕಾದ್ರೆ ಬೇಗ ಸಾಲ್ವ್ ಮಾಡೋಕ್ಕೋಗಿ ನಾವೇನು ಮಾಡ್ತೀವಿ? ತಪ್ಪು ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹೇಗೆ ಅಂದರೆ, ನಾವು ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳಲ್ಲ. ಅವನೇನು ಕೇಳಿರ್ತಾನೆ ಇಲ್ಲಿ? ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ದ ಪ್ರಾಫಿಟ್ ಫ್ರಮ್ ದಟ್ ಆಫ್ ಪ್ರೀವಿಯಸ್ ಇಯರ್ ಅಂತ ಕೊಟ್ಟಿದ್ದಾನೆ. ನಾವೇನು ಮಾಡಿಬಿಡ್ತೀವಿ? ಇಲ್ಲಿಂದ ಇಲ್ಲಿಗೆ 2003 ಇಂದ 2004 ಎಷ್ಟು ಡಿಫ್ರೆನ್ಸ್ ಇದೆ, ಇಲ್ಲಿಂದ ಹೀಗೆ ಇಯರ್ ಟು ಇಯರ್ ಡಿಫ್ರೆನ್ಸ್ ತೊಗೊಂಡ್ಬಿಟ್ಟು ಯಾವ್ದು ಡಿಫ್ರೆನ್ಸ್ ಜಾಸ್ತಿ ಇದೆಯೋ ಅದನ್ನು ಕರೆಕ್ಟ್ ಆನ್ಸರ್ ಅಂತ ತಿಳ್ಕೊಂಡ್ಬಿಡ್ತೀವಿ. ಬಟ್
ಪರ್ಸೆಂಟೇಜ್ ತೆಗಿಬೇಕಾದರೆ ಪ್ರೀವಿಯಸ್ ವಿತ್ ರೆಸ್ಪೆಕ್ಟ್ ಟು ದ ಪ್ರೀವಿಯಸ್ ಇಯರ್ ಅಂದರೆ ನೀವು ಆಬ್ವಿಯಸ್ಲಿ ಇಂಟು 100 ಮಾಡಲೇಬೇಕು. ಡಿಫ್ರೆನ್ಸ್ ಡಿವೈಡೆಡ್ ಬೈ ವಿತ್ ರೆಸ್ಪೆಕ್ಟೆಡ್ ಇಯರ್ ಪ್ರಾಫಿಟ್ಟು ಇಂಟು 100 ಮಾಡಲೇಬೇಕು. ಒಂದು 2 ತೋರಿಸ್ತೀನಿ ಇಲ್ಲಿ. ಫಸ್ಟ್ ಒನ್ನು 2006 ನಾವು ಪರ್ಸೆಂಟೇಜ್ ತೊಗೊಳೋದಾದರೆ ವಿತ್ ರೆಸ್ಪೆಕ್ಟ್ ಟು ದ ಪ್ರೀವಿಯಸ್ ಇಯರ್ 2006 ಎಷ್ಟಿದೆ 50 ಮೈನಸ್ 40 ಅದು ಡಿಫ್ರೆನ್ಸ್ ತಗೋಬೇಕು ಡಿವೈಡೆಡ್ ಬೈ ವಿತ್ ರೆಸ್ಪೆಕ್ಟ್ ಟು 2005 ಪ್ರಾಫಿಟ್ ಎಷ್ಟಿದೆ 40 ಇಂಟು 100 ನೀವು ತಗೊಂಡ್ರೆ ಆನ್ಸರ್ ಎಷ್ಟು ಬರುತ್ತೆ 10 ಇಂಟು 100 ಡಿವೈಡೆಡ್ ಬೈ 40. ದ ಆನ್ಸರ್ ಈಸ್ ನಿಮಗೆ ಬರೋದು 25% ಇನ್ಕ್ರೀಸ್ ಆಗಿದೆ ಅಂತ ಆನ್ಸರ್ ಬರುತ್ತೆ. ಸಿಮಿಲರ್ಲಿ ನೀವು 2008ಕ್ಕೆ ಮಾಡೋದಾದರೆ ನಿಮಗೆ ಇದು ಅರೌಂಡ್ 27.3% ಏನೋ ಬರುತ್ತೆ. ಅದೇ ಥರ 2002ರಲ್ಲಿ ಬರೋಲ್ಲ, ಯಾಕಂದರೆ ಇದು ಇನ್ಕ್ರೀಸ್ ಆಗಿಲ್ಲ, ಡಿಕ್ರೀಸ್ ಆಗಿದೆ. ಹಾಗಾಗಿ 2004ರದ್ದು ನಾವು ನೋಡೋದಾದರೆ 2004ರಲ್ಲಿ 50 ಮೈನಸ್ 20 ನೋಡಿ 50 ಪ್ರೀವಿಯಸ್ ಇಯರ್ 20 ಡಿವೈಡೆಡ್ ಬೈ ವಿತ್ ರೆಸ್ಪೆಕ್ಟ್ ಟು ದ ಇಯರ್ ಅಂದರೆ 2003 ಒಂದು 20 ಕೋರ್ಸ್ ಇಂಟು 100. ಇದನ್ನು ನೀವು ಸಾಲ್ಯೂಷನ್ ಮಾಡಿದರೆ 150% ಬರುತ್ತೆ. ಸೊ ಹೀಗಾಗಿ 2004ರಲ್ಲಿ ಬಂದಿರತಕ್ಕಂಥ ಆನ್ಸರು ಕರೆಕ್ಟ್ ಇದೆ. ಒಂದೊಂದ್ಸಲಿ ಏನಂದರೆ ಒಂದ್ಸಲಿ ಲಕ್ಕಿದ್ರೆ ಈ ಥರ ಕೊಟ್ಟಿರ್ತಾನೆ ನೋಡಿ, ಇಲ್ಲಿ ಡಿಫ್ರೆನ್ಸ್ ಜಾಸ್ತಿ ಇದೆ, ನಾವು ಅದಕ್ಕೆ ಡಿಫ್ರೆನ್ಸ್ ಜಾಸ್ತಿ ಇರೋದಕ್ಕೆ ಹಾಕ್ಬಿಟ್ಟಿದ್ದೀವಿ ಅಂತ. ಇದು ಸಮ್ ಟೈಮ್ಸ್ ವರ್ಕ್ಸ್, ಬಟ್ ಮೋಸ್ಟ್ ಆಫ್ ಆಲ್ ದ ಟೈಮು ಅದು ವರ್ಕ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಫ್ರಮ್ ಇಯರ್ 2002 ಟು 2010? 2002ರಿಂದ 2010ಕ್ಕೆ ಎಷ್ಟು ಪರ್ಸೆಂಟೇಜು ಇನ್ಕ್ರೀಸ್ ಆಗಿದೆ ಅನ್ನೋದು ಆನ್ಸರ್. ಇದೆರಡು ತಗೋಬೇಕು ನಾವು, ಈ ಪ್ರಾಫಿಟ್ಟು ಈ ಪ್ರಾಫಿಟ್. ಡಿಫ್ರೆನ್ಸ್ ಏನು ಬರುತ್ತೆ 90 ಮೈನಸ್ 30 ವಿತ್ ರೆಸ್ಪೆಕ್ಟ್ ಯಾವುದು 2002 ಅಂದರೆ 30 ಇಂಟು 100 ಮಾಡಿದರೆ 60 ಡಿವೈಡೆಡ್ ಬೈ 30 ಇಂಟು 100 ಇದೆಷ್ಟು ಬಂತು 200% ಇನ್ಕ್ರೀಸ್. 2002ರಿಂದ 2010ಕ್ಕೆ 200% ಇನ್ಕ್ರೀಸ್ ಆಗಿದೆ. ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಇಫ್ ದ ಪ್ರಾಫಿಟ್ earned in the year 2011 ನೋಡಿ 2002 ತನಕ ಮಾತ್ರ ಕೊಟ್ಟಿದ್ದಾನೆ, 2011 ಕೊಟ್ಟಿಲ್ಲ. 2011ನಲ್ಲಿ ಪ್ರಾಫಿಟ್ earned in the year 2011ನಲ್ಲಿ 80% ಆಫ್ ದ ಪ್ರಾಫಿಟ್ earned in 2010 ಇದೆಷ್ಟಿದೆ 10ನಲ್ಲಿ 90 ಕೋಟಿ ಮಾಡಿದ್ದೀವಿ ಪ್ರಾಫಿಟ್ನ. ಅದನ್ನು ಈ 90 ಕೋಟಿಲಿ 80% ಅದು 2011 ಪ್ರಾಫಿಟ್. ಗೊತ್ತಾಯ್ತಾ ನೋಡಿ, ಪ್ರಾಫಿಟ್ earned in the year 2011 is 80% of the 2010 profit. Okay, and profit earned was 80% of the income. ಮತ್ತು ನೋಡಿ ಈ ಪ್ರಾಫಿಟ್ ಏನು ಬಂದಿರುತ್ತಲ್ಲ ಕಂಡುಹಿಡಿಯುವ ಪ್ರಾಫಿಟ್ ಫಸ್ಟು, ಅದಾದಮೇಲೆ ಆ ಪ್ರಾಫಿಟಲ್ಲಿ 80% ಅದು ಇನ್ಕಮ್ ಆಗಿರುತ್ತೆ. ದೆನ್ ಹೌ ಮಚ್ ಈಸ್ ದ ಎಕ್ಸ್ಪೆಂಡಿಚರ್ ಆಫ್ 2011 ಅಂತ ಕೇಳಿದ್ದಾನೆ. ಫಸ್ಟ್ ನಾವೇನು ಕಂಡುಹಿಡಿಯೋಣ, ಪ್ರಾಫಿಟ್ ಕಂಡುಹಿಡಿಯೋಣ. ಪ್ರಾಫಿಟ್ 2011ನಲ್ಲಿ ಎಷ್ಟು 80% ಆಫ್ ದ ಪ್ರಾಫಿಟ್ ಆಫ್ 2010 90 ಇಂಟು 80 ಡಿವೈಡೆಡ್ ಬೈ 100 ಎಷ್ಟಾಯಿತು ನಮಗೆ 72 ಕೋರ್ಸ್ ಬಂತು. 2011 ಪ್ರಾಫಿಟ್ ನಮಗೆ ಎಷ್ಟು ಹಿಂಗೆ ಹೋದರೆ ನೀವು ಡಿಕ್ರೀಸ್ ಆಗುತ್ತೆ ಈ ಥರ 72 ಕೋರ್ಸ್. ಓಕೆ ಓಕೆ ನೆಕ್ಸ್ಟ್. ಆ್ಯಂಡ್ ದ ಪ್ರಾಫಿಟ್ earned ವಾಸ್, ಇದೇನಿದೆ ಪ್ರಾಫಿಟ್ ಅರ್ನ್ ಮಾಡಿದ್ದೀವಲ್ಲ 72 ಕೋಟಿ ವಾಸ್ 80% ಆಫ್ ದ ಇನ್ಕಮ್. ಇದು 72 ಕೋಟಿ ಏನಿದೆ ಇದು 80% ಆಫ್ ದ ಇನ್ಕಮ್, 2011ದು ಇನ್ಕಮ್. ಇದನ್ನು ಸಾಲ್ವ್ ಮಾಡ್ಕೊಂಡು ಹೋದರೆ 82 =
80 ಡಿವೈಡೆಡ್ ಬೈ 100 ಇಂಟು ಇನ್ಕಮ್ ಅಂತ ನಾವು ಬರ್ಕೊಳೋದಾದರೆ ಇನ್ಕಮ್ ಐ ಅಂತ ಬರಿತೀನಿ. ಕ್ರಾಸ್ ವೆರಿಫಿಕೇಷನ್ ಮಾಡಿದರೆ 72 ಇಂಟು 100 ಡಿವೈಡೆಡ್ ಬೈ 80 ನೀವು ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ ಆನ್ಸರು? 90. ನೀವು ಕ್ಯಾಲ್ಕುಲೇಷನ್ ಮಾಡಿದರೆ ಕಮ್ 90 crores. ಓಕೆ, 90 crore ಆನ್ಸರ್ ಬರುತ್ತೆ. ದೆನ್ ನಮಗೇನು ಬೇಕು ಇಲ್ಲಿ? ಎಕ್ಸ್ಪೆಂಡಿಚರ್ ಅಂದರೆ ಗೊತ್ತಲ್ವಾ? ಎಕ್ಸ್ಪೆಂಡಿಚರ್ ಈಸ್ ಈಕ್ವಲ್ ಟು ಇನ್ಕಮ್ ಮೈನಸ್ ಪ್ರಾಫಿಟ್. 2011ರಲ್ಲಿ ಎಕ್ಸ್ಪೆಂಡಿಚರ್ ಏನು ಬಂದರೆ ನಮಗೆ ಇನ್ಕಮ್ ಎಷ್ಟಿದೆ? 90 crore ಇದೆ. ಪ್ರಾಫಿಟ್ ಎಷ್ಟಿದೆ? 72 crores ಇದೆ. 90 minus 72 is equal to 18 crores. 18 crores is the correct answer for this. ಓಕೆ, ಗೊತ್ತಾಯ್ತಲ್ಲ? ನೋಡಿ, ಸಿಂಪಲ್ ಆಗಿದೆ. 2011 ಪ್ರಾಫಿಟ್ಟು 2010ರದ್ದು ಏನು ಪ್ರಾಫಿಟ್ ಇತ್ತು ಅದರದ್ದು 80%, ಮತ್ತು ಆಫ್ ಪ್ರಾಫಿಟ್ ಏನಿದೆ ಅದರ 80% ಬಂದ್ಬಿಟ್ಟು 2011 ಇನ್ಕಮ್ಮು. ಅವೆರಡು ಕ್ಯಾಲ್ಕುಲೇಟ್ ಮಾಡಿದರೆ ಎಕ್ಸ್ಪೆಂಡಿಚರು ಬಂದೇ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ನು ನೋಡಿ. ಲಾಸ್ಟ್ ಸೆಷನಲ್ಲಿ ನಾನು ಈ ಥರ ಒಂದು ಸಿಂಪಲ್ ಕ್ವಶನ್ ಬಂದಿತ್ತು, ಅದ್ರ ಬಗ್ಗೆ ಹೇಳಿದ್ದೆ. ಇಲ್ಲಿ ಕಂಪನಿ ಬಿದು ರೇಷಿಯೋ ಕೊಟ್ಟಿದ್ದಾನೆ. ಯಾವ ರೇಷಿಯೋ ಕೊಟ್ಟಿದ್ದಾನೆ? ಎಕ್ಸ್ಪೋರ್ಟ್ ಟು ಇಂಪೋರ್ಟ್ ರೇಷಿಯೋ ಕೊಟ್ಟಿದ್ದಾನೆ. ನೀವು ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂತ ತಗೊಂಡಾಗ ಎಕ್ಸ್ಪೋರ್ಟ್ ಇಷ್ಟು ಇಂಪೋರ್ಟ್ ಅಂತ ತಗೊತೀವಿ. ಲಾಸ್ಟಲ್ಲಿ ಇಂಪೋರ್ಟ್ ಎಷ್ಟು ತಗೊಂಡಿದ್ವಿ? ಇಷ್ಟು ಐ ಅಂತ ತಗೊತೀವಿ. ಹಾಗಾಗಿ ಇಲ್ಲಿ ಏನು ವ್ಯಾಲ್ಯೂ ಕೊಟ್ಟಿದ್ದಾನೆ ಅದೆಲ್ಲ ಬಂದ್ಬಿಟ್ಟು ಫಸ್ಟ್ ಇರೋದಲ್ಲ ಅದು ಬರುತ್ತೆ. ದಿಸ್ ಈಸ್ ಆಲ್ ದ ಎಕ್ಸ್ಪೋರ್ಟ್ ವ್ಯಾಲ್ಯೂಸ್. ಇದೆಲ್ಲ ಏನು ಬರುತ್ತೆ? ಎಕ್ಸ್ಪೋರ್ಟ್ ವ್ಯಾಲ್ಯೂಸ್ ಇರುತ್ತೆ. ಮತ್ತು ಇಂಪೋರ್ಟ್ ವ್ಯಾಲ್ಯೂ ಯಾಕೆ ನಡೆಯೋದು? ಇಂಪೋರ್ಟ್ ವ್ಯಾಲ್ಯೂ ನಾನು ನಾಳೆ ಲಾಸ್ಟ್ ಟೈಮ್ ಹೇಳಿದ್ದೀನಿ. ಓಕೆ, ಎನಿಥಿಂಗ್ ಈಸ್ ಡಿವೈಡೆಡ್ ಬೈ ಒನ್ ಲೈಕ್ ದ ಡಿವೈಡೆಡ್ ಬೈ 1 ಅದೇನಾಗುತ್ತೆ? ಇಂಪೋರ್ಟ್ ವ್ಯಾಲ್ಯೂ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, 175 ಇದ್ದರೆ 1.75:1 ಈ ಥರ ನೋಡಿ. 1.5:1 ನೋಡಿ. ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಮಗೆ ಈಸಿ ಆಗಬೇಕು ಅಂತ ನಾನೇನು ಮಾಡ್ತೀನಿ ಇಲ್ಲಿ, ಇದನ್ನು ನಾನು 175:100 ಅಂತ ಕನ್ವರ್ಟ್ ಮಾಡ್ಕೊತೀನಿ. ಅದೇ ಥರ ಎಲ್ಲದು 150:100, ಇದು 125, ಇದು 100, 125, ಇದು 75 ಈ ಥರ ಕನ್ವರ್ಟ್ ಮಾಡ್ಕೊತೀನಿ. ನಿಮಗೆ ಡಿವೈಡ್ ಮಾಡಿದ್ರೂ ಅದೇ ಆನ್ಸರ್ ಬರುತ್ತೆ. 175 ಡಿವೈಡೆಡ್ ಬೈ 100 ಮಾಡಿದರೆ 1.75 ಆನ್ಸರೇ ಬರುತ್ತೆ. ಓಕೆ, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಾನು ಇದನ್ನು ಯೂಸ್ ಮಾಡ್ತೀನಿ, ಈ ರೇಷಿಯೋನೇ ಯೂಸ್ ಮಾಡ್ತೀನಿ. ಓಕೆ, ಫಸ್ಟ್ ಕ್ವಶನ್. ಇನ್ ಹೌ ಮೆನಿ ಆಫ್ ದ ಗಿವನ್ ಇಯರ್ಸ್ ವರ್ ದ ಎಕ್ಸ್ಪೋರ್ಟ್ಸ್ ಮೋರ್ ದೆನ್ ದ ಇಂಪೋರ್ಟ್ಸ್ ಫಾರ್ ಕಂಪನಿ ಎ? ಕಂಪನಿ ಎ ಅಲ್ಲಿ ಎಕ್ಸ್ಪೋರ್ಟ್ಸು ಇಂಪೋರ್ಟ್ಸ್ಗಿಂತ ಎಷ್ಟು ಇಯರ್ ಜಾಸ್ತಿ ಇದೆ ಅಂತ ಕೇಳಿದ್ದಾನೆ. ಕಾನ್ಸ್ಟೆಂಟ್ ಇರುತ್ತೆ. ಇಂಪೋರ್ಟ್ ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ. ದಟ್ ಈಸ್ 100 ಅಥವಾ 1 ಅಂತ ತಗೋಬೋದು. 100 ಅಂತ ತಗೊಂಡ್ರೆ 100ಕ್ಕಿಂತ ಯಾವ್ದು ಜಾಸ್ತಿ ಇದೆ, ಎಷ್ಟು ವರ್ಷ ಜಾಸ್ತಿ ಇದೆ ಅದೇ ಆನ್ಸರ್. ನೋಡಿ, 175 100ಕ್ಕಿಂತ ಜಾಸ್ತಿ ಇದೆ, 150 100ಕ್ಕಿಂತ ಜಾಸ್ತಿ ಇದೆ, 175 100ಕ್ಕಿಂತ ಜಾಸ್ತಿ ಇದೆ, ಇದು 75 ಇಲ್ಲ, ಇದು 75 ಇಲ್ಲ, ಇದು ಈಕ್ವಲ್ ಇದೆ. ಈಕ್ವಲ್ ಇದ್ದರೆ ತಗೊಳಕ್ಕಾಗಲ್ಲ. ಇಲ್ಲಿ ಕೇಳಿರೋದು 3. ಹಾಗಾಗಿ ಫಸ್ಟ್ 3 ಇಯರ್ಸ್ ಏನಿದೆ ಅದು ಬಂದ್ಬಿಟ್ಟು ಕರೆಕ್ಟ್ ಆನ್ಸರ್. 3 ಈಸ್ ದ correct answer here. Okay, next question. If import of company A in 2007 increased by 40%. ನೋಡಿ, 1997 ಕಂಪನಿ ಎ ಅಲ್ಲಿ ಇಂಪೋರ್ಟು 40%. ಇನಿಷಿಯಲಿ ನಮಗೇನಿದೆ? ಇಂಪೋರ್ಟ್ ಎಕ್ಸ್ಪೋರ್ಟ್ ಇಂಪೋರ್ಟು 175:100 ಇದೆ. ಇವನೇನು ಹೇಳಿದ್ದಾನೆ? 97ನಲ್ಲಿ 40% ಇಂಪೋರ್ಟ್ ಜಾಸ್ತಿ ಆಗುತ್ತೆ ಅಂದರೆ ಇದು ಎಕ್ಸ್ಪೋರ್ಟ್ ಅಷ್ಟೇ ಇರುತ್ತೆ. 40% ಅಂದರೆ 140 ಆಗುತ್ತೆ. ಇದು ವಾಟ್ ವುಡ್ ಬಿ ದ ರೇಷಿಯೋ ಆಫ್ ಎಕ್ಸ್ಪೋರ್ಟ್ ಟು ದ ಇನ್ಕ್ರೀಸ್ಡ್ ಇಂಪೋರ್ಟ್? ರೇಷಿಯೋ ಏನಾಗುತ್ತಿದೆ ಅಂತ ನೀವು ಕೇಳಿದ್ದಾನೆ. 175/140 ನೀವು ಕ್ಯಾಲ್ಕುಲೇಷನ್ ಮಾಡಿದರೆ ಇಟ್ ವಿಲ್ ಕಮ್ ಅರೌಂಡ್ 1.25 ರೇಷಿಯೋ ಬರುತ್ತೆ. ಓಕೆ, 1.25 is the correct answer here. Okay, next question. If exports of company A in 1998, company A exports 75 ಇದೆಯಲ್ಲ, ಅದು
237 ಕೋಟಿ ಇದೆ. ವಾಟ್ ವಾಸ್ ದ ಅಮೌಂಟ್ ಆಫ್ ಇಂಪೋರ್ಟ್ ಇನ್ ದಟ್ ಇಯರ್. ಹಾಗಾಗಿ ಏನು ಕೇಳಿದ್ದಾನೆ, ಇಂಪೋರ್ಟ್ ಆಫ್ ಇಯರ್ದು ಎಷ್ಟು ಅಂತ ಕೇಳಿದ್ದಾನೆ. ಇಂಪೋರ್ಟ್ ಟು ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಇಂಪೋರ್ಟ್ ತೊಗೊಂಡ್ರೆ ಇಲ್ಲೇನಾಗುತ್ತೆ, ಕಂಪನಿ ಇದು 75:100 ಆಗುತ್ತೆ. ಸೊ 75 ಕೊಟ್ಟಿದ್ದಾನೆ. ಎಕ್ಸ್ಪೋರ್ಟ್ ಎಷ್ಟಿದೆ ಸಾಲ್ವ್ ಮಾಡ್ಕೊಳ್ಳೋಣ. 75 ರೇಷಿಯೋ ಈಸ್ ಈಕ್ವಲ್ ಟು 237 ಕೋರ್ಸ್. ದಿಸ್ ಇಸ್ ಎಕ್ಸ್ಪೋರ್ಟ್. ಇಂಪೋರ್ಟು 100 ಈಸ್ ಈಕ್ವಲ್ ಟು ಎಕ್ಸ್ ಅಂತ ತಗೊಳ್ಳಿ. ಸೊ ನೀವು ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ 237 ಇಂಟು 100 ಡಿವೈಡೆಡ್ ಬೈ 75, that is equal to you will get around 316 crores. 316 crores is the correct answer. Okay, ಕ್ಯಾಲ್ಕುಲೇಷನ್ ಮಾಡಿ ನೋಡಿ, ಕರೆಕ್ಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇದೊಂದು ಸ್ವಲ್ಪ ಟ್ರಿಕಿ ಆಗಿದೆ. ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ ದಿಸ್ ಕ್ವಶನ್. ನೋಡಿ ಏನು ಕೇಳಿದ್ದಾನೆ, ಇನ್ 1995 ದ ಎಕ್ಸ್ಪೋರ್ಟ್ ಆಫ್ ಕಂಪನಿ ಎ ವಾಸ್, ನೋಡಿ 95ರಲ್ಲಿ ಎಕ್ಸ್ಪೋರ್ಟ್ ಆಫ್ ಕಂಪನಿ ಎ ವಾಸ್ ಡಬಲ್ಡ್ ದಟ್ ಆಫ್ ಕಂಪನಿ ಬಿ. ಓಕೆ, ಕಂಪನಿ ಎ ಎಕ್ಸ್ಪೋರ್ಟ್ ಏನಿದೆ, ವ್ಯಾಲ್ಯೂ ಅಲ್ಲಿ ಕೊಡಿ, ರೇಷಿಯೋ ಅಲ್ಲ, ವ್ಯಾಲ್ಯೂ ಏನಿದೆ ಅದು ಕಂಪನಿ ಬಿಗಿನ್ನ ಡಬಲ್ ಆಗಿದೆ ಅಂತ. ಓಕೆ, ಇಫ್ ದ, ನೋಡಿ ಮತ್ತೆ ಏನು ಕೊಟ್ಟಿದ್ದಾನೆ, ಇಫ್ ದ ಇಂಪೋರ್ಟ್ ಆಫ್ ಕಂಪನಿ ಎ ಡ್ಯೂರಿಂಗ್ ದ ಇಯರ್ ವಾಸ್ 180 crores. ಇಂಪೋರ್ಟ್ಸ್ ಕೊಟ್ಟಿದ್ದಾನೆ ಕಂಪನಿ ಇದು. ಇಂಪೋರ್ಟ್ಸ್ ಅಂದರೆ 100 ಮಾಡಿದರೆ ಅಥವಾ 1.00 ಮಾಡಿದರೆ ಅದೇನು ಕೊಟ್ಟಿದ್ದಾನೆ, ರೇಷಿಯೋ 180 crores ಕೊಟ್ಟಿದ್ದಾನೆ. ವಾಟ್ ವಾಸ್ ದ ಅಪ್ರಾಕ್ಸಿಮೇಟ್ ಅಮೌಂಟ್ ಆಫ್ ಇಂಪೋರ್ಟ್ ಆಫ್ ಕಂಪನಿ ಬಿ ಡ್ಯೂರಿಂಗ್ ದಟ್ ಇಯರ್. ಹಾಗಾದರೆ ಕಂಪನಿ ಬಿದು ಇಂಪೋರ್ಟ್ ಏನು ಅನ್ನೋದು ಕಂಡುಹಿಡಿಬೇಕು. ಸ್ವಲ್ಪ ಲೆಂತಿ ಆಗಿದೆ ಅಷ್ಟೇ, ಅದು ಬಿಟ್ಟರೆ ಏನೂ ಇಲ್ಲ. ಫಸ್ಟ್ ನಾವೇನು ಕಂಡುಹಿಡಿಬೇಕು, ನಮಗೆ ಕಂಪನಿಯೇ ಇಂಪೋರ್ಟ್ ಕೊಟ್ಟಿದ್ದಾನೆ. ಕಂಪನಿಯೇ ನೋಡಿ ಇಲ್ಲಿ ಕಂಪನಿ ಏದು ಬರ್ಕೊಳ್ಳೋಣ, ಎಕ್ಸ್ಪೋರ್ಟು ಇಂಪೋರ್ಟ್. ಕಂಪನಿ ಎ ಇದು, ಕಂಪನಿ ಬಿ ಎಕ್ಸ್ಪೋರ್ಟು ಇಂಪೋರ್ಟ್. ಯಾವ ಇಯರು, 1995. 175:100 ಇದೇನಾಗುತ್ತೆ, 75:100. ಓಕೆ, ನಮಗೇನು ಕೊಟ್ಟಿದ್ದಾನೆ, ಇಲ್ಲಿ ಇಂಪೋರ್ಟ್ ಕೊಟ್ಟಿದ್ದಾನೆ. ಇದರ ವ್ಯಾಲ್ಯೂ ಎಷ್ಟಿದೆ, 180 crores. ನಾವೇನು ಮಾಡಬೇಕು, ಈಗ ಎಕ್ಸ್ಪೋರ್ಟ್ನ ಕಂಡುಹಿಡಿಯಬೇಕು. ಓಕೆ, ಕಂಪನಿ ಇದು. ಮತ್ತು ಫಸ್ಟಿಗೆ ಒಂದು ಇದು ಕೇಳಿದೆ ನೋಡಿ, ಒಂದು ಕ್ಲಾಸ್ ಕೊಟ್ಟಿದ್ದಾನೆ, ಕಂಪನಿ ಎ ವಾಸ್ ಡಬಲ್ಡ್ ಬೈ ದಟ್ ಆಫ್ ಕಂಪನಿ ಬಿ. ನಾವು ಇದನ್ನ ಎಕ್ಸ್ಪೋರ್ಟ್ ಕಂಡುಹಿಡಿದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಏನಾಗುತ್ತೆ, ಇಲ್ಲೇನು ಕಂಡುಹಿಡ್ತೀವಲ್ಲ ಇದ್ರದ್ದು ಡಿವೈಡೆಡ್ ಬೈ 2 ಎಕ್ಸ್ಪೋರ್ಟ್, ಆಮೇಲೆ ಇದ್ರದ್ದು ಇಂಪೋರ್ಟು ಕಂಡುಹಿಡಿಬೇಕು. ಓಕೆ, ಸಿಂಪಲ್. ಫಸ್ಟ್ ನಾವೇನು ಮಾಡೋಣ, ಇಂಪೋರ್ಟು ಕಂಪನಿಯದು ಕಂಡುಹಿಡಿಯೋಣ. ನೋಡಿ 100 ಎಲ್ಲಿ ಕೊಟ್ಟಿದ್ದಾನೆ ನಮಗೆ, ಇಂಪೋರ್ಟ್ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ, ಸಾರಿ, ಎಕ್ಸ್ಪೋರ್ಟ್ ಕಂಡುಹಿಡಬೇಕು. ಇಂಪೋರ್ಟ್ ಏನು ಕೊಟ್ಟಿದ್ದಾನೆ, 180 ಕಂಪನಿಯದು. ಎಕ್ಸ್ಪೋರ್ಟ್ ಏನಿದೆ ನಮಗೆ 175 ಮೇಲೆ ಬರೆದಿದ್ದೀನಿ, ಈಸ್ ಈಕ್ವಲ್ ಟು ಎಕ್ಸ್ ಅಂತ ತಗೊಂಡ್ರೆ, ಎಕ್ಸ್ನ ನೀವು ಕ್ಯಾಲ್ಕುಲೇಷನ್ ಮಾಡಿದರೆ 180 ಇಂಟು 175 ಡಿವೈಡೆಡ್ ಬೈ 100, ಯು ವಿಲ್ ಗೆಟ್ ಅರೌಂಡ್ 315 crores. ಓಕೆ, ನೋಡಿ ಆಸ್ ಪರ್ ದ ಕ್ವಶನ್, ಎಕ್ಸ್ಪೋರ್ಟ್ ಆಫ್ ದ ಕಂಪನಿ ಎ ವಾಸ್ ಡಬಲ್, ಇದೇನಿದೆ ಡಬಲ್ ಆಫ್ ದಟ್ ಕಂಪನಿ ಬಿ. ಕಂಪನಿ ಎದು ಡಬಲ್ಲು, ಇದು ಎಕ್ಸ್ಪೋರ್ಟ್ ಇದೆ. ಸೊ ನಾವೇನು ಮಾಡಬೇಕು, ಇಲ್ಲಿ ಇದನ್ನು 315 ಡಿವೈಡೆಡ್ ಬೈ 2 ಮಾಡಿದರೆ ಇದು ಕಂಪನಿ ಬಿದು ಎಕ್ಸ್ಪೋರ್ಟ್ ಆಗುತ್ತೆ. 157.5 ಬರುತ್ತೆ. ನಿಯರ್ಲಿ ನಾವು 158 ಅಂತ ತಗೊಳ್ಳೋಣ. ಹಾಗಾಗಿ ಇದು ಎಕ್ಸ್ ಅಂತ ತಗೊಳ್ಳೋಣ. ಓಕೆ, ಎಕ್ಸ್ಪೋರ್ಟ್ ಆಫ್ ಕಂಪನಿ ಬಿ ಎಷ್ಟಾಯಿತು, 95ಅಲ್ಲಿ 158 crores. ಹಾಗಾಗಿ ಇಂಪೋರ್ಟ್ ಕಂಡುಹಿಡಿಬೇಕು. ನಮಗೇನು ಕೊಟ್ಟಿದೆ, ಎಕ್ಸ್ಪೋರ್ಟ್ ಕೊಟ್ಟಿದೆ. X75 ನೋಡಿ, ರೇಷಿಯೋ ಎಷ್ಟಿದೆ, 75 ಈಸ್ ಈಕ್ವಲ್ ಟು ಎಷ್ಟಿದೆ, 158. ಇಂಪೋರ್ಟ್ ಎಷ್ಟು, 100. ಸ್ಟ್ಯಾಂಡರ್ಡ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ತಗೊಂಡ್ರೆ, ಎಕ್ಸ್ ಈಸ್ ಈಕ್ವಲ್ ಟು 158 ಇಂಟು
100 divided by 75 ಮಾಡಿದರೆ you will get the answer. sorry I get the answer 210 crores. Okay, 210 is the correct answer. Okay, ಈ ಕ್ವಶನ್ ನೋಡಿ, ಲಾಸ್ಟ್ ಕ್ವಶನ್ನು. ಇನ್ ವಿಚ್ ಇಯರ್ ವಾಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ದ ಮ್ಯಾಕ್ಸಿಮಮ್? ಯಾವ ಇಯರಲ್ಲಿ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟು ಮ್ಯಾಕ್ಸಿಮಮ್ ಇದೆ ಅಂತ ಕೇಳಿದ್ದಾರೆ. ಸೊ ಲಾಸ್ಟ್ ಸೆಷನಲ್ಲಿ ಇದೇ ಥರ ಒಂದು ಕ್ವಶನ್ನ ಸಾಲ್ವ್ ಮಾಡಿದ್ವಿ. ಏನು ಆನ್ಸರ್ ಬರ್ಬೋದು ಇಲ್ಲಿ? ಏನು ಆನ್ಸರ್ ಬರುತ್ತೆ ಅಂದರೆ ಇಲ್ಲಿ 2000 ಬರೋದಿಲ್ಲ, 96 ಬರೋದಿಲ್ಲ, 98 ಆ್ಯಂಡ್ 2000 ಬರೋದಿಲ್ಲ. ಆನ್ಸರ್ ಈಸ್ ಕೆನಾಟ್ ಬಿ ಡಿಟರ್ಮೈಂಡ್. ಯಾಕೆ ಕೆನಾಟ್ ಬಿ ಡಿಟರ್ಮೈಂಡು? ಏನಕ್ಕೆ ಕೆನಾಟ್ ಬಿ ಡಿಟರ್ಮೈಂಡ್ ಅಂದರೆ ನಮಗೆ ರೇಷಿಯೋ ಕೊಟ್ಟಿದ್ದಾನೆ ಇಲ್ಲಿ. ವಿ ಡೋಂಟ್ ನೋ ದ ವ್ಯಾಲ್ಯೂ, ಎಕ್ಸಾಕ್ಟ್ ವ್ಯಾಲ್ಯೂ ಅಥವಾ ಏನಂತೀವಿ ಎಕ್ಸಾಕ್ಟ್ ಅಮೌಂಟ್ ಆಫ್ ದಟ್ ಕಂಪನಿ ನಮಗೆ ಗೊತ್ತಿಲ್ಲ. ಎಕ್ಸ್ಪೋರ್ಟ್ ಎಷ್ಟಾಗಿದೆ ಕೋರ್ಸಲ್ಲಿ ಮತ್ತು ಇಂಪೋರ್ಟ್ ಎಷ್ಟಾಗಿದೆ ಅಂತ ನಮಗೆ ಗೊತ್ತಿಲ್ಲ. ವ್ಯಾಲ್ಯೂಸ್ ಗೊತ್ತಿಲ್ಲ ನಮಗೆ, ವ್ಯಾಲ್ಯೂಸು ಅಥವಾ ಅಮೌಂಟ್ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಯಾವುದೇ ರೀತಿಯ ಡಿಫ್ರೆನ್ಸ್ನ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ದ ಆನ್ಸರ್ ಇಸ್ ಕೆನಾಟ್ ಬಿ ಡಿಟರ್ಮೈಂಡ್. ಓಕೆ, ಈ ಸೆಷನ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಸೆಷನ್ನಲ್ಲಿ ಬೇರೆ ಡಯಾಗ್ರಾಮ್ ಅಂದರೆ ಪೈ ಚಾರ್ಟ್ ರಿಲೇಟೆಡ್ನ ಕ್ವಶನ್ಸ್ನ